ನಾನು ನಾಳೆ ಹೋಗ್ತಾ ಇದ್ದೀನಿ. ನಮ್ದು ನೀರಾವರಿ ಇಂಟರ್ಲಿಂಕ್ ನೀರಾವರಿದಿದೆ. ನಮ್ಮ ಫಾರೆಸ್ಟ್ ಮಿನಿಸ್ಟರ್ ಟೈಮ್ ಕೇಳಿದ್ದೀನಿ. ಮಾದಾಯಿದು ಆಮೇಲೆ ನಮ್ಮ ಎತ್ತಿನೊಳೆ ಪ್ರಾಜೆಕ್ಟ್. ಡಿಕೆ ಶಿವಕುಮಾರ್ ನಾಳೆ ದೆಹಲಿಗೆ ಹೊರಟಿದ್ದಾರೆ. ಆದರೆ ಸಿಎಂ ಸ್ಥಾನವನ್ನು ಕೇಳೋದಕ್ಕೆ ಅಲ್ಲ, ಅದು ಮೇಕೆದಾಟು, ಮಹದಾಯಿ, ಎತ್ತಿನಹೊಳೆ ನೀರಿನ ವಿಚಾರವಾಗಿ ಅರಣ್ಯ ಇಲಾಖೆ ಹಾಗೆಯೇ ಕೇಂದ್ರ ಸರ್ಕಾರದ ಹೆಚ್ಚಿನ ಸಹಕಾರವನ್ನು ಕೇಳೋದಕ್ಕೆ ಹೊರಟಿದ್ದಾರೆ. ಆದರೂ ಕೂಡ ಮಾಧ್ಯಮದವರಿಗೆ ಕುತೂಹಲವಂತೂ ಹೋಗಿಲ್ಲ. ಡಿ ಕೆ ಶಿವಕುಮಾರ್ ಸಿ ಎಂ ಸ್ಥಾನಕ್ಕಾಗಿ ಲಾಬಿ ಮಾಡೋದಕ್ಕೇ ದೆಹಲಿಗೆ ಹೋಗ್ತಾ ಇದ್ದಾರೆ ಅಂತ ಮಾಧ್ಯಮದವ್ರಿಗೆ ಕುತೂಹಲ. ಸಹಜವಾಗಿ ವಿಧಾನಸಭಾ ಅಧಿವೇಶನದ ನಂತರ ಇದರ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೈಕಮಾಂಡ್ ಹೇಳಿದ ನಂತರ ಯಾವಾಗ, ಡಿಸೆಂಬರ್ ಅಂತ್ಯಕ್ಕ, ಜನವರಿ ಆರಂಭಕ್ಕ, ಸಂಕ್ರಾಂತಿಗ, ಈ ಪ್ರಶ್ನೆಯಂತೂ ಎಲ್ಲರ ಮನಸ್ಸಲ್ಲಿ ಇದ್ದೇ ಇದೆ. ಅದಕ್ಕೆ ಡಿ ಕೆ ಶಿವಕುಮಾರ್ ಯಾವಾಗ ಉತ್ತರ ಕೊಡ್ತಾರೆ? ಆದರೆ ಡಿ ಕೆ ಶಿವಕುಮಾರ್ ಸಮಾಧಾನವಾಗಿ ಏನು ತಲೆ ಕೆಡಿಸ್ಕೊಳ್ಬೇಡಿ, ಅದೆಲ್ಲವೂ ಕೂಡ ಹೈಕಮಾಂಡ್ ನೋಡ್ಕೊಳ್ಳುತ್ತೆ ಅನ್ನೋ ರೀತಿಯಲ್ಲಿ ಮಾತಾಡಿದರು. ಹಾಗೆ ಯಾವ ಎಕ್ಸೈಟ್ಮೆಂಟು ಕೂಡ ಅವರಲ್ಲಿ ಕಾಣಿಸ್ಲಿಲ್ಲ. ದೆಹಲಿಗೆ ಹೋಗ್ತಾ ಇರೋದು ಯಾವುದೋ ಪ್ರಮುಖವಾದ ಅಭಿವೃದ್ಧಿ ವಿಚಾರದ ಭೇಟಿಗೆ ಅನ್ನೋದನ್ನು ತುಂಬ ಸಮಾಧಾನವಾಗಿ ಹೇಳಿದಂಥ ಅವರು, ಎಲ್ಲವೂ ಮಾಧ್ಯಮದ ಸೃಷ್ಟಿ, ನಿಮಗೆ ಸುದ್ದಿ ಬೇಕು ಅದಕ್ಕೆ ನಮ್ಮನ್ನು ತೋರಿಸ್ತಾ ಇದ್ದೀರಾ, ನಾನು ಯಾವುದನ್ನು ನಿರೀಕ್ಷೆ ಇಟ್ಕೊಂಡು ಇಲ್ಲ ಅನ್ನುವ ರೀತಿ ಮಾತಾಡಿದರು. ಹಾಗಾಗಿ ಸದ್ಯಕ್ಕೆ ಈ ಒಂದು ಪವರ್ ಶೇರಿಂಗು, ಡಿ ಕೆ ಶಿವಕುಮಾರ್ ಸಿ ಎಂ ಆಗೋ ವಿಚಾರವನ್ನು ಬಿಟ್ಟುಬಿಟ್ಟಿದ್ದಾರಾ ಅವರು? ಅದು ಹೈಕಮಾಂಡ್ ಏನು ನಿರ್ದೇಶನ ಕೊಟ್ಟಿದೆ, ಅಥವಾ ದೆಹಲಿಗೆ ಹೋಗ್ತಾರೆ ಅಂತ ಹೇಳಿದರೆ ಸಹಜವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಹೈಕಮಾಂಡನ್ನು ಭೇಟಿಯಾಗೇ ಆಗ್ತಾರೆ. ಅಲ್ಲಿ ತನ್ನ ವಿಚಾರವನ್ನು ಹೇಳಿ ಮುಂದಿನ ನಡೆ ಇಡೋದಕ್ಕೆ ಡಿ ಕೆ ಶಿವಕುಮಾರ್ ಎಲ್ಲರ ಮುಂದೆ ಸಹಜವಾಗಿ ಇನ್ನೇನು ನಾನು ಸಿ ಎಂ ಆಗೋದಕ್ಕೆ ಕೆಲವೇ ದಿನಗಳಿದೆ ಅನ್ನೋ ರೀತಿಯಲ್ಲಿ ಖುಷಿಯಾಗಿದ್ದಾರಾ ಗೊತ್ತಿಲ್ಲ. ಸದ್ಯಕ್ಕಂತೂ ಯಾವುದೇ ಏನು ಉದ್ವೇಗ ಇಲ್ಲದೆ ಸಮಾಧಾನವಾಗಿ ಡಿ ಕೆ ಶಿವಕುಮಾರ್ ಮಾತಾಡಿದ್ದಾರೆ. ನಮ್ಮ ಶಾಸಕರು ನಮ್ಮ ಜೊತೆ ಮಂತ್ರಿ ಆಗಿದ್ದರು, ಭೇಟಿ ಮಾಡ್ತೇವೆ, ಸೋಮವಾರದಿಂದ ಭೇಟಿ ಮಾಡ್ತೇವೆ. ಈ ಒಂದು ಭೇಟಿ ಮಾಡ್ತೇವೆ. ನಾನು ಮಾತಾಡೋಕ್ಕಾಗಲ್ಲ. ಮಧ್ಯಾಹ್ನ ನನಗೆ ಗವರ್ನರ್ ಮನೆ ಕಾರ್ಯಕ್ರಮ ಅಂತ ಭೇಟಿ ಮಾಡ್ತಿದ್ದೆ. ಯಾಕಂದ್ರೆ ನನ್ನ ಕೊಲೀಗ್ಸ್ ಒಂದು ಪಾರ್ಟಿ ಅವರು, ನಮ್ಮ ಸರ್ಕಾರದಲ್ಲಿ ಕೆಲಸ ಮಾಡಿರೋರು, ಪಾರ್ಟಿ ಕೆಲಸ ಮಾಡಿರೋರು, ನಮಗೂ ಯಾರಿಗೇನು ನನಗೆ ಯಾರ ಬಗ್ಗೆನೂ ಏನು ಭಿನ್ನತೆ ಇಲ್ಲ. ಮಾಧ್ಯಮದವರು ಸೃಷ್ಟಿ ಸಂದರ್ಭದಲ್ಲಿ ಕೆಲವು ಹೇಳಿಕೆಗಳು ಕೊಟ್ಟಿರ್ತಾರೆ, ಅದಕ್ಕೆಲ್ಲ ನಾವು ಬೇಜಾರು ಮಾಡ್ಬೇಕಾಗ್ತಿಲ್ಲ. ಅಣ್ಣ ತಮ್ಮದಿರೇ ಜಗಳ ಆಡ್ತಾರಂತೆ, ನಮ್ದು ಯಾರು ಜಗಳ? ನಾನಂತೂ ಯಾರ ಮೇಲೂ ಜಗಳ ಆಡೋಕ್ಕೂ ಹೋಗಿಲ್ಲ. ಯಾವ ವಿಚಾರಕ್ಕೂ ನಾನು ಇವತ್ತವರೆಗೂ ನಾನು ಸ್ಟೇಟ್ಮೆಂಟ್ ಮಾಡಿದ್ದೀನಿ. ನನ್ನ ರೆಕಾರ್ಡ್ ನೀವು ತೆಗೆದು ವಿರೋಧ ಪಾರ್ಟಿಯವ್ರ ಮೇಲೆ ಅವ್ರು ಏನಾದ್ರು ಸ್ಟೇಟ್ಮೆಂಟ್ ಮಾಡಿದ್ರೆ ಅವರು ಉತ್ತರ ಕೊಟ್ಟಿರ್ತೀನಿ ಹೊತ್ತು ನಾನು ಯಾರ ಮೇಲೂ ನಾನು ಬಳಸ್ತೀನಿ. ಯಾವ್ದಾದ್ರು ಒಬ್ಬರ ಮೇಲೆ ನಾನು ಹೋಗಿರೋದು ಯಾವ್ದಾದ್ರು ಒಂದು ಅಧ್ಯಕ್ಷ ಮಾಡಿದ್ದೀನಿ. ಕಿಶನ್ ಕೃಷ್ಣ ಗೌರ್ಮೆಂಟ್ ಅವರು ಜನತಾ ಪಾರ್ಟಿಗಿದ್ರು, ಸಿ ಎಂ ದಳದಲ್ಲಿದ್ದರು. ನಾನು ಕಾಂಗ್ರೆಸ್ ಇದ್ದೆ. ನಾನು ಅವನ್ನ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಮಾಡಿದ್ರಿಂದ ರಾಜಣ್ಣ ಗೊತ್ತಿದೆ, ಕೇಳಿ ಅವ್ರು ಹೇಳ್ತಾರೆ. ಈಗ ಸಿ ಎಂ ಅವ್ರಿಗೆ ಆಪ್ತೆ ಅಂತಂದ್ರೆ ನನಗೂ ಆಪ್ತಾರೆ. ಯಾರು ಆಪ್ತಿಲ್ಲ? ನಾನು ಸಿ ಎಂ ಆಪ್ತಿರಲ್ವ? ನಾವಿಬ್ರು ಬ್ರದರ್ಸ್ ಥರ ಕೆಲಸ ಮಾಡ್ತೀವಿ. ಈ ಥರ ಯಾವ್ದಾದ್ರು ಒಂದು ಇಶ್ಯೂ ಗೌರ್ಮೆಂಟ್ ಅಲ್ಲಿ ಲಾಸ್ಟ್ 16 ವರ್ಷದಿಂದ ನಮ್ಮ ಪಾರ್ಟಿಗೆ ಬಂದಾಗಿಂದ ಯಾವ್ದಾದ್ರು ಒಂದು ಇಶ್ಯೂ ಏನಾದ್ರು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಎಂದು ಒಪಿನಿಯನ್ ಇಲ್ಲ. ಇದು ಮಾಧ್ಯಮ ಸೃಷ್ಟಿ ಮಾಡ್ತಾ ಇದ್ದೀರಿ, ಬೇರೆ ಬೇರೆ ಪಾರ್ಟಿ ಸೃಷ್ಟಿ ಮಾಡ್ತಾ ಇದ್ದಾರೆ. ನಿಮ್ಗೆ ಆಹಾರ ಬೇಕು ಅದು ಮಾಡ್ಕೊಳ್ತಾರೆ. ಯಾವ ಗೊಂದಲನೂ ಇಲ್ಲ ನನ್ನ ಪ್ರಕಾರ. ಬಟ್ ಹೈಕಮಾಂಡ್ ಒಂದು ಹೇಳ್ಬೇಕಾಗುತ್ತಲ್ಲ, ಪರಮೇಶ್ವರ್ ಅವರು ಕೂಡ ಅದೇ ಮಾತನ್ನು ಹೇಳ್ತಾ ಇದ್ದಾರೆ ಸರ್. ಹೈಕಮಾಂಡ್ ಅವ್ರು ಮಾತಾಡಿರೋರು, ಅವ್ರು ಸ್ಪೋಕ್ಸ್ಮನ್, ಅವ್ರಿಗೆ ಅವರೆಲ್ಲ ಬಹಳ ಲೀಡರ್ಸ್, ಅವರೇ ಉತ್ತರ ಘೋಷಣೆ ಮಾಡಿದ್ರು ಕೂಡ ಜನರಿಗೆ ತಲುಪಲ್ಲ, ಗೊಂದಲ ನಡುವೆ. ಗೊಂದಲ ಯಾಕೆ ಮಾಡ್ಕೋಬೇಕು? ಎಲ್ಲಿದೆ ಗೊಂದಲ? ನೀವು ಮಾಧ್ಯಮ ಸೃಷ್ಟಿ ಮಾಡ್ತಾ ಇದ್ದೀರಿ ಅಷ್ಟೇ. ಬಿಜೆಪಿ ಸೃಷ್ಟಿ ಮಾಡ್ತಾ ಇದ್ದಾರೆ ಅಷ್ಟೇ. ಅವೇನು ಇಲ್ವಲ್ಲ, ಪಾರ್ಟಿ ಬೇಕಾದಷ್ಟು ಇದೆ ಮಾಡ್ತಾ ಇದ್ದಾರೆ. ನಿಮ್ಗೂ ನ್ಯೂಸ್ ಬೇಕು, ದಿನ ನಮ್ಗೆ ತೋರಿಸ್ತಾ ಇದ್ದೀರ ಅಷ್ಟೇ. ನಾನು ನಾಳೆ ಹೋಗ್ತಾ ಇದ್ದೀನಿ. ನಮ್ದು ನೀರಾವರಿ ಇಂಟರ್ಲಿಂಕ್ ನೀರಾವರಿದಿದೆ. ನಾನು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ಗೂ ಟೈಮ್ ಕೇಳಿದ್ದೀನಿ, ನಮ್ಮ ಫಾರೆಸ್ಟ್ ಮಿನಿಸ್ಟರ್ಗೂ ಟೈಮ್ ಕೇಳಿದ್ದೀನಿ. ಮಾದಾಯಿದು ಆಮೇಲೆ ನಮ್ಮ ಎತ್ತಿನೊಳೆ ಪ್ರಾಜೆಕ್ಟು ಎರಡಲ್ಲೂ ಒಂದು ತೀರ್ಮಾನ ಆಗಬೇಕು. ಇಲ್ಲ ಕೆಲಸ ಮಾಡಿಸ್ಬಿಡ್ತೀನಿ ನಾನು ಫಾರೆಸ್ಟ್ ಅವ್ರಿಗೆ. ನಾನು ಎಷ್ಟು ದಿನ ವೆಯ್ಟ್ ಮಾಡೋದು? ನೀರಿನ ತುಮಕೂರವರೆಗೂ ತರಲಿಲ್ಲ ಅಂದರೆ ಇನ್ನೊಂದು ಜನ ಹೊಡಿತಾ ನನಗೆ ಕೋಲಾರ.
ಮೇಕೆದಾಟದಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ತಾ ಇದ್ದೀವಿ. ಕರೆಕ್ಟಾಗಿ ನಾವು ಫೈಲ್ ಮಾಡಬೇಕಲ್ಲ ಮೇಕೆದಾಟಿಗೆ. ನಾವು DPR ಫೈಲ್ ಮಾಡಬೇಕು, ಇದೆಲ್ಲ ಇದೆ. ಅದು ಅವ್ರ ಗಮನಕ್ಕೆ ತಪ್ಪು ನಾವು ಮಹದಾಯಿ ಸರ್ ಅದಕ್ಕೆ ನಾನು ಫಾರೆಸ್ಟ್ ಮಿನಿಸ್ಟರ್ ಭೇಟಿ ಮಾಡ್ತೇನೆ. ಮಾದಾಯಿ ಎತ್ತಿನೊಳನೆ ಮೇಜರ್ ಮಾದಾಯಿ ಫಾರೆಸ್ಟ್ ಮಿನಿಸ್ಟರ್ಗೆ ಟೈಮ್ ಕೇಳಿದ್ದೀನಿ. ಆಮೇಲೆ ನಮ್ಮ ಇವರು ಕೂಡ ಸೆಂಟ್ರಲ್ UD ಮಿನಿಸ್ಟರ್ಗೆ 50% ಕಂಪಲ್ಸರಿ ಮಾಡಬೇಕು ಅಂತ, ಮೆಟ್ರೋ ಇವ್ರಿಗೆಲ್ಲ 50% ಮಾಡಲೇಬೇಕು ಅಂತ ನಾನು ಒತ್ತಾಯ ಮಾಡ್ತೇನೆ. 50% ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಈಗ ನಾವು ಮೊದಲು 50-50 ಅಂತ ಹೇಳಿದ್ವಿ. ಅದಕ್ಕೆ ನಾನು ಅವ್ರಿಗೆ ಹೇಳಿದ್ದೀನಿ 50% ಮಾಡಬೇಕು ನೀವು, ಬರೀ 12-13% ಕೊಟ್ಟು ಸಾಲದು. ಈಗ ನಾವು ಭಾಳ ದೊಡ್ಡ ಪ್ರಾಜೆಕ್ಟ್ ತೊಗೊಳ್ತಾ ಇದೀವಲ್ಲ, ಮೆಟ್ರೋಲಿ ನಾವು ಮುಗಿಸ್ಬೇಕು, ಡಬಲ್ ಡೆಕ್ಕರ್ ತೆಗೆದುಕೊಳ್ತಾ ಇದ್ದೀವಿ, ಇವೆಲ್ಲ ಇದೆಯಲ್ಲ. ಸೊ ಆಮೇಲೆ ಹೊಸ ಲೈನ್ಸ್ ಎಲ್ಲ ಎಕ್ಸ್ಪ್ಯಾಂಡ್ ಮಾಡಬೇಕು. ನಾವು ಹೊಸಕೋಟೆ ಹೋಗ್ಬೇಕು, ಈ ಕಡೆ ತಿರುಗಿ ಹೋಗ್ಬೇಕು, ನೆಲಮಂಗಲ ಹೋಗ್ಬೇಕು. ಆಮೇಲೆ ನಾಳೆ ನಾನು ಕೆಲವು ಕೆಲಸಗಳನ್ನ ORR ಕಡೆ ಎಲ್ಲ ಕೆಲವು ಕೆಲಸಗಳು ಮಾಡ್ತಾ ಇದ್ದಾರೆ ಕಾರ್ಪೊರೇಷನ್ ಅವರು. ಅದನ್ನು ವಿಸಿಟ್ ಮಾಡ್ತೀನಿ. ಬೆಳಿಗ್ಗೆ ಮೆಟ್ರೋ ಕೂಡ ಮೆಟ್ರೋ BMRC ರಿವ್ಯೂ ಮಾಡ್ತೀನಿ. ನಾನಾ ರಸ್ತೆಗಳು ಕೆಲವೆಲ್ಲ ಆಗ್ತಾ ಇದೆ. ಸೊ ಏನೇನಾಗಿದೆ ಅಂತ ಕೆಲವೆಲ್ಲ ರಿವ್ಯೂ ಮಾಡ್ತೀನಿ. ಬಹಳ ಸಮಾಧಾನ ಕಾನ್ಫಿಡೆನ್ಸ್ ಅಂದ್ರೆ ನೀವೇ ನನ್ನ ಕಾನ್ಫಿಡೆನ್ಸ್. ನಮ್ಮ ವಿವಾದ ಕಾನ್ಫಿಡೆನ್ಸ್ ಏನ್ರಿ, ನಮ್ಗೆ ಜನ ಆಶೀರ್ವಾದ ಮಾಡಿದ್ರೆ ಕಾನ್ಫಿಡೆನ್ಸ್. ಆದ್ರೆ ಸರ್ ಹೈಕಮಾಂಡ್ ಇಂದ ಫೋನ್ ಬರೋದಕ್ಕಿಂತ ಮುಂಚೆ ಕಾನ್ಫಿಡೆನ್ಸ್ ಈಗಿರೋ ಕಾನ್ಫಿಡೆನ್ಸ್ ನೀವು ದಿನ ಈಗ 2 ನಿಮಿಷದಲ್ಲಿ ಮಾತಾಡಿದೆ ಹೈಕಮಾಂಡ್ ಅಲ್ಲಿ ಯಾವುದೋ ವಿಚಾರ FCC ಬಿಫಾರ್ಮ್ ಕೊಡ್ಬೇಕು ನಾನು 4 ಜನಕ್ಕೆ ಮಾಡಿ ಅಂತ ಜಸ್ಟ್ 5 ನಿಮಿಷ